2026 ರೀನೀಟು ಕೂಡ ರಿಸಲ್ಟ್ ಇವತ್ತು ಆಗಲ್ಲ ಅಂತಂದರೆ ನಿನ್ನೆ ನೈಟ್ ನೋಡ್ಕೊಂಡಿದ್ರ. ಅದಕ್ಕೆ ತಕ್ಕನಂಗೆ NTA ಕಡೆಯಿಂದ ಅಫಿಷಿಯಲ್ ಆಗಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೂಡ ಬಂದಿದೆ. ಸೊ ಇದು ನಿಮ್ಮ ಕೌನ್ಸ್ಲಿಂಗ್ಗೆ ಹೆಲ್ಪ್ ಆಗಬಹುದು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇಲ್ಲಿ ಕರ್ನಾಟಕದ ಏನಂತ ಕೊಟ್ಟವ್ರೆ ಅಂತಂದರೆ ಕರ್ನಾಟಕ ಅಂತ ಕಾಣಿಸ್ತಿದೆ. ಸೊ ಎಲ್ಲ ಸ್ಟೇಟ್ದು ಕೂಡ ಕೊಟ್ಟವ್ರೆ, ಕರ್ನಾಟಕದ್ದು ಕೂಡ ಕೊಟ್ಟವ್ರೆ. ಸೊ ಇಲ್ಲಿ ಅಪಿಯರ್ಡ್ ಆಗಿರೋದು 2025 ಅಪಿಯರ್ಡ್ ಎಷ್ಟು ಜನ ಆಗಿದ್ದರು ಆ್ಯಂಡ್ ಕ್ವಾಲಿಫೈ ಎಷ್ಟು ಜನ ಆಗಿದ್ದರು. ಆ್ಯಂಡ್ ಅದೇ ರೀತಿ 2026ರಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸ್ಟೂಡೆಂಟು ಅಪಿಯರ್ಡ್ ಆಗಿದ್ದು ಎಕ್ಸಾಮ್ ಬರೀಲಿಕ್ಕೆ ಆ್ಯಂಡ್ ಕ್ವಾಲಿಫೈ ಆಗಿರೋದು ಎಷ್ಟು. ಓಕೆ, ಸೊ ಅಂದರೆ 2025ರಲ್ಲಿ 83,582 ಅಂದರೆ 83,000 ಜನ ಕ್ವಾಲಿಫೈ ಆಗಿದ್ದರು. ಬಟ್ ಈ ಕರ್ನಾಟಕದಲ್ಲಿ ಅದೇ 65,900 ಅಂದರೆ ಒಂದು 66,000 ನಿಯರ್ ಏನಾಗ್ತಿದೆ ಅಂದರೆ ಕ್ವಾಲಿಫೈ ಆಗಿದೆ. ಅಂದರೆ ಸುಮಾರು ಒಂದು 17,000ರಿಂದ 18,000 ಡಿಫ್ರೆನ್ಸ್ ಸ್ಟೂಡೆಂಟ್ ಕಡಿಮೆ ಕಂಡು ಬರ್ತಾಯಿದೆ. ಅಂದರೆ ಕಾಂಪಿಟೇಟಿವ್ ಈ ವರ್ಷ 2026 ಏನಾಗ್ತದೆ ಕಡಿಮೆ ಆಗ್ತದೆ. ಅಂದರೆ ಆಟೋಮೆಟಿಕ್ಲಿ ಸ್ಟೂಡೆಂಟು ಹೋದ ವರ್ಷಕ್ಕಿಂತ ಈ ವರ್ಷ ಸ್ಟೂಡೆಂಟ್ ಕ್ವಾಲಿಫೈನೇ ಆಗಿಲ್ಲ ಎಕ್ಸಾಮಿಗೆ ಅಂತಂದರೆ ನಮ್ಮ ಕರ್ನಾಟಕ ಸ್ಟೂಡೆಂಟ್ ಯಾರೆಲ್ಲ ಇದ್ರೋ ನೀವು ಒಂದು ಒಳ್ಳೆ ಯಾರೆಲ್ಲ ಕ್ವಾಲಿಫೈ ಆಗಿದ್ರೋ ನಿಮ್ಗೊಂದು ಗುಡ್ ನ್ಯೂಸ್ ಆಯಿತಾ. ಓಕೆ, ಇದಕ್ಕೆ ತಕ್ಕನಂಗೆ ಈಗಾಗಲೇ ಏನಂತಂದ್ರೆ ಯಾರೆಲ್ಲ ಎಲಿಜಿಬಿಲಿಟಿ ಆಗಿದ್ದೀರೋ ಸೊ ನಿಮಗೆ ಕೆ ಕಡೆಯಿಂದ ಒಂದು ಅಪ್ಡೇಟ್ ಇದೆ. ಸೊ ಕೆ ಕಡೆಯಿಂದ ಒಂದು ಏನು ಬಿಟ್ಟವ್ರು ಅಂತಂದರೆ 2026-27ನೇ ಸಾಲಿನಲ್ಲಿ ಕರ್ನಾಟಕದಲ್ಲಿನ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಹಾಗೂ ಆಯುರ್ವೇದ, ಯುನಾನಿ ಮತ್ತು ಹೋಮಿಯೋಪತಿ ಪದವಿ ಕೋರ್ಸ್ಗಳ ಪ್ರವೇಶಕ್ಕಾಗಿ ಹೊಸದಾಗಿ ಅರ್ಜಿ ಸಲ್ಲಿಸೋ ಕುರಿತಂತಂದು. ಸೊ ಅಂತಂದರೆ ನಮ್ಮ KCTಲಿ ಇದೆ ಇಲ್ಲಿವರೆಗೂ ಕೂಡ ಯಾರು ಕೂಡ ನೀವು ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಇನ್ನೂ ಕೂಡ ಓನ್ಲಿ ನೀಟ್ ಬರೆದಿರ್ತಾರೆ KCT ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ನಿಮ್ಗೇನಂತಂದರೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅಥವಾ ಹೊಸದಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ KEದವರು ಕೊಟ್ಟವ್ರೆ. ಸೊ ಏನೇನು ಕೊಟ್ಟವ್ರು ಅಂತಂದರೆ ಡೇಟ್ಗಳ ಕಾಣಿಸ್ತಾ ಇದೆ ನಿಮಗೆ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿಗೆ ಅಂತಂದು ಹೇಳಿದಾರೆ. ಅಂತಂದರೆ ಯಾರೆಲ್ಲ ಈಗ ಎಲಿಜಿಬಿಲಿಟಿ ತೊಗೊಂಡಿದ್ದೀರೋ ಅಂದರೆ 65,000 ಅಂದರೆ ಟೋಟಲಾಗಿ 1,00,000 ಹೋದ ವರ್ಷಕ್ಕಿಂತಲೂ 17,000 ಹುಡುಗರು ಕಡಿಮೆ ಇದ್ದಾರೆ ಅಂತ ಹೇಳಿದ್ದಾನೆ ಎಲಿಜಿಬಿಲಿಟಿ. ಸೊ ಯಾರಿಗೆಲ್ಲ ಅಂಥ ಸ್ಟೂಡೆಂಟು ನಮ್ಮ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅನ್ಕೊಂಡಿರ್ತಾರೋ ಸೊ ನೀವು ಫಾರ್ ಎಕ್ಸಾಂಪಲ್ ಅದರಲ್ಲೂ ಕೂಡ ಒಳ್ಳೆ ರ್ಯಾಂಕ್ ತೊಗೊಂಡು ನಾನು ಆಲ್ ಇಂಡಿಯಾದಲ್ಲಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂತಂದರೆ ನೀವು ಆಸಕ್ತಿ ಇರೋರಿಗೆ ಮಾತ್ರ ಅಂತ ಹೇಳ್ತಿದ್ದಾರೆ. ಓಕೆ, ನಾವು ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜ್ ತೊಗೋಬೇಕಂತ ಏನಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡ್ಕೊಳ್ತಾರೆ. ಹಂಗಾಗಿ ನೀವು ಆ ಥರ ನಮ್ಮ ಕರ್ನಾಟಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ಗೆ ಪಾರ್ಟಿಸಿಪೇಟ್ ಮಾಡ್ತೀರ ಅಂತಂದರೆ ಸೊ 17/7/2026 ಹಿಡಿದು ಮಧ್ಯಾಹ್ನ 2 ಗಂಟೆಯಿಂದ 23/7/2026 ಅಂದರೆ ಇವತ್ತು ಸ್ಟಾರ್ಟ್ ಆಗುತ್ತೆ ರಿಜಿಸ್ಟ್ರೇಷನು. 11 ಗಂಟೆಗೆ ಲಿಂಕ್ ಬಿಡ್ತಾರೆ. UG ನೀಟ್ ಹೊಸದಾಗಿ ಒಂದು ರಿಜಿಸ್ಟ್ರೇಷನ್ ಮಾಡೋತಕ್ಕಂಥ ಒಂದು ಲಿಂಕ್ ಟ್ಯಾಬ್ ಓಪನ್ ಆಗುತ್ತೆ. ಆ ಲಿಂಕಲ್ಲಿ ನೀವು ಪೇಮೆಂಟ್ ಮಾಡಿಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಓಕೆ, ಸೊ ಈಗಾಗಲೇ ಮತ್ತು ಎಂಥವ್ರಿಗಿಲ್ಲಪ್ಪ ಅಂತಂದರೆ ಈಗಾಗಲೇ ನೀವು KCTನೂ ಕೂಡ ಅಪ್ಲಿಕೇಶನ್ ಹಾಕಿದ್ರಿ ಆ್ಯಂಡ್ ನೀಟು ಅಪ್ಲಿಕೇಶನ್ನು ನಮ್ಮ ಕೆದೊಳಗಡೆ ಎಲ್ಲನೂ ಕೂಡ ಅಪ್ಲಿಕೇಶನ್ ಹಾಕ್ಕೊಂಡಿದ್ರಿ. ಓಕೆ, ಸೊ KCT ಅಪ್ಲಿಕೇಶನ್ ಹಾಕುವಾಗ ನೀಟನ್ನು ಕೂಡ ತೋರಿಸ್ಬಿಡುತ್ತೆ ನಮಗೆ. ಬಟ್ ನೀಟ್ ಸ್ಟೂಡೆಂಟ್ ಕೆಲವೊಂದಿಷ್ಟು ಏನಿರ್ತಾರೆ ಅಂತಂದ್ರೆ ಓನ್ಲಿ NTA ಕಡೆಯಿಂದ ಎಕ್ಸಾಮ್ ನಡೀತದಲ್ವ ಅದನ್ನಷ್ಟೇ ಅಪ್ಲಿಕೇಶನ್ ಹಾಕ್ಕೊಂಡಿರ್ತಾರೆ, KCT ಅಪ್ಲಿಕೇಶನ್ ಹಾಕೇ ಇರಲ್ಲ. ಸೊ ಅಂಥ ಒಂದು ಸ್ಟೂಡೆಂಟು ಇವಾಗ ಅಪ್ಲಿಕೇಶನ್ ಹಾಕಬೇಕು. ಈಗ KCT ಬರೆಯುವಾಗ ನೀಟು ಕೂಡ ಹಳೆ ಟಿಕ್ ಮಾಡ್ಕೊಂಡಿರ್ತಾರೆ, ನೀವೇನು ಹೊಸ ಹಾಕುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೇಟ್ ಕೂಡ ಕೊಟ್ಟವ್ರು ಅಂತ ಹೇಳ್ತಾ ಇದ್ದೀನಿ ನಾನು. ನೋಂದಣಿ ಮಾಡಲು ಅವಕಾಶ ಅಂತಂದರೆ ಇವತ್ತಿಂದ ಸ್ಟಾರ್ಟ್ ಆದರೆ 24ರವರೆಗೂ ಕೂಡ ಮಾಡ್ತಾರೆ. 23 ಅಂತ ಕೊಟ್ಟವ್ರೆ, ಬಟ್ ಇಲ್ಲಿ 24 ಅಂತ ಒನ್ ಡೇ ಎಕ್ಸ್ಟೆಂಡೆಡ್ ಕೊಟ್ಟಂಗಿದ್ದಾರೆ. ಬಟ್ ಕೊನೆಯ ದಿನಾಂಕ ನಂತರ ರಿಜಿಸ್ಟ್ರೇಷನ್ ಮಾಡೋಕ್ಕೆ ನಿಮಗೆ ಅವಕಾಶ ಕೊಡ್ತಾರೆ ಅಂತ ಕೇಳಿದ್ರೆ ಇಲ್ಲ. 2ನೇ ಸುತ್ತಿನ ಸೀಟು ಹಂಚಿಕೆಗೆ ನಿಮ್ಗೆ ರಿಜಿಸ್ಟ್ರೇಷನ್ ಕೊಡ್ತಾರೆ ಅಂದರೆ ಅವಾಗಲೂ ಕೂಡ ಕೊಡಲ್ಲ. 3rd ರೌಂಡು ಕೂಡ ನಿಮಗೆ ರಿಜಿಸ್ಟ್ರೇಷನ್ ಏನು ಕೂಡ ಮಾಡಲಿಕ್ಕೆ ಕೊಡಲ್ಲ. ಸ್ಟೇ ವೇಕೆನ್ಸಿ ಸುತ್ತಿನ ಸೀಟ್ಗೆ ಹಂಚಿಕೆ ಮಾಡಿ ಅವಾಗೇನಾದರೂ ಕೊಡ್ತಾರೆ ಅಂತಂದರೆ ಖಂಡಿತ ಅವಾಗ ಕೊಡ್ತಾರೆ. ಯಾಕಂತಂದರೆ ಸೀಟ್ ಉಳಿದಿರ್ತವೆ ಹೆಂಗಾದ್ರೂ ಫಿಲಪ್ ಮಾಡ್ಕೋಬೇಕನ್ನೋದು ಕಡೆ ಇರ್ತದೆ, ಅವಾಗ ಲಿಂಕ್ ಕೊಡ್ತಾರೆ. ಸೊ ಸಾಧ್ಯ ಆದಷ್ಟು ಇವಾಗಲೇ ನಿಮಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಇವಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೋರಿ. ಓಕೆ, ಸೊ ಇದನ್ನೇ ಹೇಳಿದ್ದಾರೆ ಇಂಪಾರ್ಟೆಂಟು. ಆ್ಯಂಡ್ ನಿಮಗೆ ಕೆಲವೊಂದಿಷ್ಟು ಹೊಸದಾಗಿ ಅರ್ಜಿ ಸಲ್ಲಿಸುವ ಕರ್ನಾಟಕೇತರ ಅಭ್ಯರ್ಥಿಗಳಿಗೆ ಮಾಹಿತಿ ಅಂತ ಇಂಪಾರ್ಟೆಂಟ್ ಕೆಳಗಡೆ ಕೊಟ್ಟವ್ರೆ. ಅಲ್ಲಿ ಕರ್ನಾಟಕೇತರ ಅಭ್ಯರ್ಥಿಗಳು ವೈದ್ಯಕೀಯ ಮತ್ತು ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶತೆಗಾಗಿ ಅಭ್ಯರ್ಥಿಗಳು ಮೊದಲ KA ಪೋರ್ಟ್ನಲ್ಲಿ ನೋಂದಣಿ ಮಾಡಿ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿ ಪೇಮೆಂಟ್ ಮಾಡಿ 12th ಮಾರ್ಕ್ಸ್ ಕೂಡ ಏನಂತಂದರೆ ಎಂಟ್ರಿ ಮಾಡ್ಕೋಬೇಕು. ಸೊ ಯಾಕೆ ಅಂತಂದ್ರೆ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಯಾವ ಥರ ಅಂತಂದರೆ ನಿಮ್ಮದು ಕೆಲವೊಂದಿಷ್ಟು ಏನು ಮಾಡ್ತಾರಪ್ಪ ಅಂತಂದರೆ ಅವರು ಇವಾಗ KEಗೆ ಡಾಟಾನೂ ಕೂಡ ಬೇಕು. ಓಕೆ, ಇದಾದ ನಂತರ ಈಗೇನಾಯಿತು ನೀಟ್ ರಿಸಲ್ಟ್ ಕೂಡ ಬಂದಿದೆ ಆಯಿತಾ. ನೀಟ್ ರಿಸಲ್ಟು ಕೂಡ ಬಂದಿದೆ. ಓಕೆ, ನೀಟ್ ರಿಸಲ್ಟ್ ಬಂದಿದೆ ಅಂತಂದರೆ ಇವಾಗ ಏನಪ್ಪ ಅಂದರೆ ನಮ್ಮ KEದವ್ರಿಗೆ ನಿಮ್ಮ ಡಾಟಾ ಬೇಕು, ನಿಮ್ಮ ರ್ಯಾಂಕ್ ಎಷ್ಟು ತೊಗೊಂಡಿದ್ದಾರೆ ಅಂತ KEದವ್ರಿಗೆ ಹೆಂಗೆ ಗೊತ್ತಾಗುತ್ತೆ. ಓಕೆ, ಹೌದಲ್ವಾ. ಸೊ ಹಂಗಾಗಿ ಏನಪ್ಪ ಅಂತಂದರೆ ರೂಲ್ ನಂಬರ್ ಅಂತ ಇರುತ್ತೆ ನೀಟಲ್ಲಿ, ಆ ರೂಲ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ನಮ್ಮ KEದವ್ರು ಲಿಂಕ್ ಬಿಡ್ತಾರೆ ಆಯಿತಾ. ನಮ್ಮ KEದಲ್ಲಿ ಬಂದುಬಿಟ್ಟು ನೀವು ಇನ್ನೂ ಇದುವರೆಗೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಅಪ್ಲಿಕೇಶನ್ ಹಾಕಿರಿ. ಓಕೆ, ಆಗಲೇ ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂತಂದರೆ ನೀವು ರೂಲ್ ನಂಬರ್ ಎಂಟ್ರಿ ಮಾಡಬೇಕು. ಆ್ಯಂಡ್ ಹೊಸದಾಗಿ ಅಪ್ಲಿಕೇಶನ್ ಹಾಕಿದವರು ಕೂಡ ರೂಲ್ ನಂಬರ್ ಎಂಟ್ರಿ ಮಾಡಬೇಕು. ಓಕೆ, ಅವಾಗ ಏನಾಗ್ತದೆ ನಿಮ್ಮ ನೀಟ್ ಎಲ್ಲನೂ ಕೂಡ NTA ಕಡೆಯಿಂದ ಡಾಟಾ ತೊಗೊಂಡಿರ್ತಾರೆ KEದವರು. ನಿಮ್ಮ ರೂಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ KEದವ್ರಿಗೆ ನಿಮ್ಮ ಡಾಟಾ ಸಿಕ್ಬಿಡುತ್ತೆ. ಸೊ ನೀವು ರೂಲ್ ನಂಬರ್ ಎಂಟ್ರಿ ಮಾಡಿರೋ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ ನಾಳೆ ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ KCT ನಡೀತಿದ್ದಲ್ಲೋ ಅದ್ರ ಜೊತೆಗೆ ನೀಡ್ದು ಕೂಡ ಫಸ್ಟ್ ರೌಂಡ್ ನಡೀತದೆ.
ಆಯಿತಾ. ಸೊ ಇದಿಷ್ಟು ಆ್ಯಂಡ್ ಇದಿಷ್ಟು ಓಕೆ. ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ ಅಪ್ಲಿಕೇಶನ್ ಹಾಕಿ ಹೋಗಿ ಆ್ಯಂಡ್ ಇದೂ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಯಾವುದಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ಬೇಕಾದ್ರೆ ಇನ್ನೊಂದು ಟೈಮ್ ಮಾರ್ಕ್ ಮಾಡಿ ಕೂಡ ತೋರಿಸ್ತೀನಿ. ನಮ್ಮ ಕರ್ನಾಟಕದ್ದು ಎಷ್ಟು ಜನ ಸ್ಟೂಡೆಂಟ್ ಈ ವರ್ಷ ಕ್ವಾಲಿಫೈ ಆಗಿದ್ದಾರೆ. ಓಕೆ. ಸೊ ಹೋದ ವರ್ಷ 83,000 ಜನ ಕ್ವಾಲಿಫೈ ಆಗಿದ್ದಾರೆ. ಈ ವರ್ಷ ಕೇವಲ 65,901 ಕ್ವಾಲಿಫೈ ಆಗಿರೋದು ಎಕ್ಸಾಮ್ ನೀಡ್ದು. ಅಂದರೆ 17,000ರಿಂದ 18,000 ಸ್ಟೂಡೆಂಟು ಕಾಂಪಿಟೇಟಿವ್ ಕಡಿಮೆ ಆಯ್ತು ಇವಾಗ. ಆಯಿತಾ. ಕಟ್ ಆಫ್ ಎಷ್ಟು ಬರ್ತಂತಂದು ನೋಡಬೇಕಾಗಿದೆ, ಅದನ್ನೇ ಈಗ ಕಾಯಬೇಕು. ಓಕೆ. ಸೊ ಅದಾದ ನಂತರ ಈಗಾಗಲೇ ನಮ್ಮ KCET ಸ್ಟೂಡೆಂಟ್ಗೆ ಏನು ಮಾಡಿದ್ದಾರೆ ಅಂತಂದರೆ ಚಾಯ್ಸ್ ಎಂಟ್ರಿ ಫಸ್ಟ್ ರೌಂಡ್ ಬಿಟ್ಟವ್ರೆ. ಸೊ ಹಂಗಾಗಿ ಅದು 24ನೇ ತಾರೀಕು ಕೂಡ ಫಸ್ಟ್ ರೌಂಡ್ ನಡೀತದೆ. ಈ 24ನೇ ತಾರೀಕು ಅನ್ನೋಷ್ಟರಲ್ಲೇ ನಮ್ಮ ನೀಡ್ದು ಏನು ಮಾಡ್ತಾರೆ ಅಂತಂದರೆ MCC ಕೌನ್ಸ್ಲಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊತಾರೆ. ಸೊ MCC ಕೌನ್ಸ್ಲಿಂಗ್ ಅವರು ಕೂಡ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಯಿತಾ. ಇನ್ನೂ ಒಂದು 10 ಡೇಸ್ ಒಳಗಡೆ ಎಲ್ಲನೂ ಕೂಡ ಸ್ಟಾರ್ಟ್ ಮಾಡ್ಕೊತಾರೆ. ಯಾಕಂದರೆ ಬೇಗನೆ ಮಾಡಬೇಕು, ಆಗಲೇ ಲೇಟಾಗಿದೆ. ಸೊ ಹಂಗಾಗಿ MCCದು ಫಸ್ಟ್ ರೌಂಡ್ ಬಿಟ್ಟ ತಕ್ಷಣ MCC ಅವರು ನಮ್ಮ ಕರ್ನಾಟಕ ಸ್ಟೇಟ್ ಅವರು ಯಾವಾಗ ಮಾಡ್ಕೋಬೇಕಂತ ಅವರೇ ಡೇಟ್ ಕೊಟ್ಟಿರ್ತಾರೆ. ಅದಕ್ಕೆ ತಕ್ಕನಂಗೆ ನಮ್ಮ KA ಕೂಡ ನೀಟ್ ಕೌನ್ಸ್ಲಿಂಗ್ ಕೂಡ ನಡೆಸ್ತಾರೆ. ಸೊ ಅವಾಗ KA, ನೀಟು ಮತ್ತು MCC ಮೂರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ನೀವು ಕೌನ್ಸ್ಲಿಂಗ್ ಮಾಡಬೇಕಾಗತ್ತೆ. ಆಯಿತಾ. ಸೊ ಈಗ ಯಾರೆಲ್ಲ ಪ್ರಿಪೇರ್ ಆಗ್ತಾಯಿದ್ರು ನೀಟ್ ಸ್ಟೂಡೆಂಟು, ಯಾರೆಲ್ಲ ಎಲಿಜಿಬಿಲಿಟಿ ಇದೆಯೋ ಖಂಡಿತ ನಿಮಗೆ ಕಾಲೇಜ್ ಸೀಟ್ ಸಿಗ್ತಾ ಇರ್ತದೆ. ಯಾಕಂತಂದರೆ ಕಾಂಪಿಟೇಟಿವ್ ಕಡಿಮೆ ಇದೆ ಕಳೆದ ವರ್ಷಕ್ಕಂತಲೂ. ಹಂಗಾಗಿ ಪಾರ್ಟಿಸಿಪೇಟ್ ಮಾಡಿ. ಸೊ ಕಟ್ ಆಫು ಕೂಡ ಈ ವರ್ಷ ಡಿಕ್ರೀಸ್ ಆಗುತ್ತೆ. ಆಯಿತಾ. ಎಕ್ಸ್ಪೆಕ್ಟೆಡ್ ಮಾಡೋದೇನಿಲ್ಲ, ಇಲ್ಲೇ ಕ್ಲಿಯರಾಗಿ ಕಣ್ಮುಂದೆನೇ ಕಾಣಿಸ್ತದೆ. ಸೊ ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡ್ತಾ ಹೋದಾಗೆಲ್ಲ ಯಾವ ರೀತಿ ಆಗುತ್ತೆ ಅಂತಂದರೆ ಮುಂದಿನ ನೆಕ್ಸ್ಟ್ 2 ಡೇಸ್ಗಳಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ. ಇವಾಗ KCET ಸ್ಟೂಡೆಂಟ್ ಆಗಲೇ ಓಕೆ. ನೀವು ಇವಾಗ ಒಂದಿಷ್ಟು ಹುಡುಗರಿಗೆ ಕನ್ಫ್ಯೂಷನ್. ಈಗಾಗಲೇ ನಾನು ಫಸ್ಟ್ ರೌಂಡು KCETನೂ ಕೂಡ ಬರೆದಿದ್ದೆ, ನೀಟು ಬರೆದಿದ್ದೆ ಅಂತಂತಂದರೆ ಇವಾಗ ಯಾವುದೋ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆಯೋ ಅಥವಾ ನಿಮ್ಮ ಅಗ್ರಿಕಲ್ಚರ್ ಸಿಕ್ಕಿದೆಯೋ ಅಥವಾ ವೆಟರ್ನರಿ ಸಿಕ್ಕಿದೆಯೋ, ಯಾವುದೋ ಒಂದು ಸೀಟ್ ಸಿಕ್ಕಿದೆ ಇವಾಗ. ಬಟ್ ಇವಾಗ ಮೆಡಿಕಲ್ ಸೀಟು ಕೂಡ ನಾನು ಹಾಕ್ಕೋಬೇಕು ಅನ್ನೋಂಗಿತ್ತು ಅಂದರೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಲ್ವಾ, ಚಾಯ್ಸ್ 2ನ ಕೊಡ್ಕೋರಿ. ನಿಮಗೆ ಫಸ್ಟೇ ಕಾಲೇಜ್ ಸಿಕ್ಕಿದೆ ಅನ್ಕೊಳ್ಳಿ ನಿಮಗೆ. ಓಕೆ. 1, 2, 3 ಅಂತಂದು ಯಾವುದೋ ಎಷ್ಟೋ ನಂಬರ್ ಹಾಕ್ಕೊಂಡಿರ್ತಾರೆ. 1ನೇ ಕಾಲೇಜಸ್ ಸಿಕ್ಕಿದ್ರು ಸಹಿತ KA ಈ ಸರ್ತಿ ಈ ಒಂದು ಖುಷಿ ವಿಚಾರ, ನಿಮಗೆ ಚಾಯ್ಸ್ 2 ಕೊಡ್ತಾಯಿದ್ದಾರೆ. ಆ್ಯಕ್ಚುಲಿ 1ನೇ ಕಾಲೇಜಲ್ಲಿ ಸಿಕ್ಕರೆ ಚಾಯ್ಸ್ 2 ಕೊಡೋಂಗಿಲ್ಲ. ಯಾಕಂದರೆ 1ನೇ ಕಾಲೇಜ್ ಅಂದರೆ ನಿಮ್ಮದೇ ಹೈಯೆಸ್ಟ್ ಆರ್ಡರ್ದು. ಬಟ್ ಅವ್ರಿಗೆ ಗೊತ್ತಿದೆ ಇನ್ನೂ ಕೂಡ ನೀವು ಮೆಡಿಕಲ್ ಸ್ಟೂಡೆಂಟು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಓಕೆ. ಸೊ ಅಂದರೆ ನೀಟ್ ಸ್ಟೂಡೆಂಟ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರೋ ಕಾರಣ ಚಾಯ್ಸ್ 1ನೇದ್ದು ನಿಮ್ಗೆ ಆಪ್ಷನ್ಸ್ ಕೂಡ ಸಿಕ್ಕಿದ್ರು ಸಹಿತ ಚಾಯ್ಸ್ 2 ಕೊಡ್ಕೋಬೋದು. ಆ್ಯಂಡ್ ಅವಾಗ ನೀವು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹೋದಾಗ ಮೆಡಿಕಲ್ ಕೋರ್ಸ್ಗಳನ್ನು ಅಥವಾ ಡೆಂಟಲ್ ಕೋರ್ಸ್ಗಳನ್ನು ಅಥವಾ BMS ಕೋರ್ಸ್ಗಳನ್ನು ಮೇಲ್ಗಡೆ ಹಾಕ್ಕೋಬೋದು. ಓಕೆ. ಇದನ್ನು ಸಿಕ್ಕಿರ್ತಕ್ಕಂಥ ಕಾಲೇಜು ಕೆಳಗಡೆ ಮಾಡ್ಕೋಬೋದು ನೀವು ಆಟೋಮೆಟಿಕ್ಕಾಗಿ. ಓಕೆ. ಹಂಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಚಾಯ್ಸ್ ಎಂಟ್ರಿ ಮಾಡುವಾಗ ನೋಡ್ಕೊಂಡು ಮಾಡಿ. KCET ಆ್ಯಂಡ್ ನೀಟ್ ಕಂಬೈಂಡ್ ಕೌನ್ಸ್ಲಿಂಗ್ ಮಾಡೋರು ಅಂತೂ ಚಾಯ್ಸ್ 2 ಕೊಡ್ಬೋರಿ ಅಥವಾ ಚಾಯ್ಸ್ 3 ಕೊಡ್ಬೋರಿ. ಓಕೆ. ಚಾಯ್ಸ್ 1 ಕೊಟ್ಟರೆ ಮತ್ತೆ ನಿಮಗೆ ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರೋಲ್ಲ ನಮ್ಮ ಕರ್ನಾಟಕದಲ್ಲಿ. ನೀವು ಓನ್ಲಿ ಏನಂತಂದರೆ MCCಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಅದು MCCಲಿ ಆಲ್ ಇಂಡಿಯಾ ರ್ಯಾಂಕಲ್ಲಿ ಎಷ್ಟು ಚೆನ್ನಾಗಿದ್ದರೆ ಮಾತ್ರ ಸೀಟ್ ಸಿಗುವಂಥದ್ದು. ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ. ಥ್ಯಾಂಕ್ ಯು.